ಇನ್ನು ಈ ಒಂದು ತಂತ್ರವನ್ನು ನಾನು ಮಾಡಿದ್ದೇ ಆಯಿತು ಅಂತಂದರೆ ನೀವು ಮನೆಯನ್ನು ಕಟ್ತೀರಾ, ಇದರಲ್ಲಿ ಎರಡು ಮಾತಿಲ್ಲ, ಬರೆದಿಟ್ಕೊಳ್ಳಿ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ, ವಿಶೇಷವಾಗಿ ಶುಗರ್ ಪ್ರಾಬ್ಲಮ್ಮು ಅಂತಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ಸು. ಈ ಡಯಾಬಿಟಿಸ್ ಇರೋವಂಥವ್ರಿಗೂ ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ನೀವು ಸಕ್ಕರೆ ಪದಾರ್ಥ ಮತ್ತು ಎಣ್ಣೆ ಪದಾರ್ಥವನ್ನು ನೀವು ನಿಲ್ಲಿಸ್ಬಿಡಬೇಕು. ಗೊತ್ತೈತಲ್ಲ, ಸಕ್ಕರೆ ಅದ್ರ ಬದಲು ಬೆಲ್ಲ ತಿನ್ನಿ. ಗೊತ್ತೈತಲ್ಲ, ಜೊತೆಗೆ ನೀವೇನು ಅಂತ ಹಸಿ ತರಕಾರಿಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕು. ಗೊತ್ತಲ್ಲ, ಹಸಿ ತರಕಾರಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರೋಂಥ ಅವಶ್ಯಕವಾದಂಥ ಒಂದು ಪ್ರೋಟೀನ್ಸ್, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗುತ್ತೆ. ಅದ್ಭುತವಾಗಿ ಆಗುತ್ತೆ. ನಿಮಗೆ ಯಾವುದೇ ರೀತಿಯಂಥ ಒಂದು ಮಧುಮೇಹ ಆಗೋದಿಲ್ಲ. ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡಿ, ಹೃದಯ ಮುದ್ರೆ, ತೋರ್ಬೆರಳು ಮಾಡಿಸಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಮಧುಮೇಹ ಡಯಾಬಿಟಿಸ್ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. 20 ನಿಮಿಷಗಳ ಕಾಲ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ಹೃದಯ ಮುದ್ರೆ ನೋಡಿ. ತೋರ್ಬೆರಳು ಮಾಡಿಸ್ಬೇಕು, ಹೆಬ್ಬೆರಳು ಮಧ್ಯದ ಬೆರಳು ಉಂಗುರದ ಕಿರುಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗೋದು, ಎರಡು ಮಾತಿಲ್ಲ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಜೊತೆಗೆ ಇದು ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸನ್ನು ಮಿಸ್ ಮಾಡದೆ ನೀವು, ಯಾಕಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್ ಅಂದರೆ ಮಾಟ ಮಂತ್ರ, ಹೋಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇತ್ತು ಅಂತಾರೆ. ದೇಹದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ತಂದಿದ್ದೀನಿ, ಹೇಗೆ ಅದನ್ನು ಇದು ಹೊರಗಡೆ ಹಾಕುವಂಥದ್ದನ್ನು ಅದು ಹೇಳ್ಕೊಡ್ತೀನಿ. ಯಾಕಂದರೆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಜೀವನವನ್ನೇ ಹಾಳು ಮಾಡುತ್ತೆ. ಅಪಮೃತ್ಯು ದೋಷ ಬರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಅನಾರೋಗ್ಯದ ಸಮಸ್ಯೆ ಆಗ್ಬೋದು. ಮತ್ತು ಎಷ್ಟೊಂದು ಜನ ಚಿಕ್ಕ ಏಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್, ಬಿಕಾಸ್ ಆಫ್ ನೆಗೆಟಿವ್ ಎನರ್ಜಿ. ಗೊತ್ತಲ್ಲ, ನಮ್ಮದಲ್ಲಿ ನಾವು ಒಂದೇ ಒಂದು ತಪ್ಪು ಡಿಸಿಷನ್, ಒಂದೇ ಒಂದು ಕ್ಷಣ ಕಾರ್ ಓಡಿಸೋದಕ್ಕೆ ಒಂಚೂರು ಆ ಕಡೆ ನೋಡ್ತು ಅಂತಂದರೆ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಏಕೆ ಈ ಥರ ಆಗುತ್ತೆ? ಬಿಕಾಸ್ ಆಫ್ ನೆಗೆಟಿವ್ ಎನರ್ಜೀಸು, ನಮ್ಮಲ್ಲಿರುವಂಥ ಒಂದು ಕೆಟ್ಟ ಆಲೋಚನೆಗಳು. ಗೊತ್ತಲ್ಲ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಒಂದು ನೀವು ಕಲ್ತ್ಕೋತು ಅಂತಂದರೆ, ನಿಮ್ಮ ಜೀವನ ಪರ್ಯಂತ ನೀವು ನಿಮ್ಮನ್ನ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ಮತ್ತು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ, ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ, ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, ಒಂದು ವರ್ಷ ಗ್ಯಾಪ್ ಆಯಿತು. ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ.
ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಈ ಒಂದು ತಂತ್ರವನ್ನು ನಾನು ಮಾಡಿದ್ದೇ ಆಯಿತು ಅಂತಂದರೆ, ನೀವು ಮನೆಯನ್ನು ಕಟ್ತೀರಾ, ಇದರಲ್ಲಿ ಎರಡು ಮಾತಿಲ್ಲ, ಬರೆದಿಟ್ಕೊಳ್ಳಿ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅಂತಲ್ಲ. ಮನೆ ಈ ಒಂದು ಸಣ್ಣ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ಮನೆ ಕಟ್ತೀರ ಗೊತ್ತಲ್ಲ. ಈ ಮನೆ ಕಟ್ಟಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಮನೆ ಕಟ್ಟಲೇಬೇಕು. ಭಾಳಷ್ಟು ಜನಕ್ಕೆ ಮನೆ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ, ಹಾಗೇ ಆಗುತ್ತೆ. ನೀವು ದುಡ್ಡಿರಲಿ ಇಲ್ಲದಲ್ಲಿ ಮನೆ ಆಗುತ್ತೆ. ಬಟ್ ಸಂಕಲ್ಪವನ್ನು ಮಾಡಬೇಕು. ಪ್ರತಿನಿತ್ಯ ಮಲ್ಕೋಬೇಕಾದ್ರೆ ಗೊತ್ತಲ್ಲ, ನಾನು ಮನೆ ಕಟ್ಟಿದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಯಾವ ರೀತಿ ಮನೆ ಕಟ್ಟಬೇಕು, ಹೆಂಗೆ ಕಟ್ತೀನಿ, ಅದು ಯಾವ ಕಲರ್ ಇರುತ್ತೆ, ಯಾವ ಬಣ್ಣ ಇರುತ್ತೆ, ಅದ್ರ ಒಳಗಡೆ ಯಾವ ಥರ ರೂಮ್ ಇರುತ್ತೆ, ಇದೆಲ್ಲವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಬೇಕು. ಅದಾಗ್ಬಿಡುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಗೊತ್ತಲ್ಲ. ಅದ್ಭುತವಾಗಿ ಕೆಲಸ ಆಗುತ್ತೆ. ಬಟ್ ಅಂತ ನೀವು ಮನೆ ಕಟ್ಟದಾಗ ಎಷ್ಟು ಸಂತೋಷ ಪಡುತ್ತೆ ಅಷ್ಟೇ ಸಂತೋಷವನ್ನು ನೀವು ಪಡಬೇಕು. ಇವಾಗಲೇ ಇದು ಮ್ಯಾನಿಫೆಸ್ಟೇಷನ್ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಟೆಕ್ನಿಕ್ಕು. ಅದನ್ನು ಮಾಡಿಕೊಳ್ಳಿ ಗೊತ್ತಿಲ್ಲ. ಸಂಕಲ್ಪವನ್ನು ಮಾಡಬೇಕು. ನಾನು ಮನೆ ಕಟ್ತೀನಿ ಅಂತ ಒಂದು ಇದಿರಬೇಕು. ಮತ್ತು ನೀವೇನು ಮಾಡಬೇಕು ಅಂತ ಒಂದು ಪೇಪರ್ ತೆಗೆದುಕೊಂಡು ಪಿನ್ ಟು ಪಿನ್ನು ನೀವು ಬರೀಬೇಕು. ಯಾವ ಜಾಗದಲ್ಲಿ ತೊಗೋತೀನಿ, ನಂಬರ್ 1 ಎಲ್ಲಿ ತೊಗೋತೀನಿ, 30-40ನ 20-30ನ ಡೂಪ್ಲೆಕ್ಸ ಎಲ್ಲ ಅದನ್ನು ಬರೀಬೇಕು. ಮತ್ತು ಯಾರನ್ನ ಮನೆ ಕಟ್ಟೋದಕ್ಕೆ ನೀವು ಇಂಜಿನಿಯರ, ಮೇಸ್ತ್ರಿನ, ಕಾಂಟ್ರಾಕ್ಟರ ಅದನ್ನು ಬರೀಬೇಕು. ಮತ್ತು ಸ್ಕೆಚ್ಚನ್ನು ಹಾಕಬೇಕು, ಬರೀಬೇಕು ಅಂತ ತಿಳ್ಕೊಂಡು ಇಲ್ಲಿ ಇದು ಬರುತ್ತೆ, ಹಿಂಗೆ ಬರುತ್ತೆ, ನೀಟಾಗಿ ಒಂದು ಸ್ಕೆಚ್ಚನ್ನು ಇದನ್ನು ನೀವು ಸ್ಕೆಚ್ ಮಾಡಿಬಿಡ್ತು ಅಂತಂದರೆ ಆ ಸ್ಕೆಚ್ಚನ್ನು ತೆಗೆದುಕೊಂಡು ದೇವ್ರ ಮನೆ ನಡೆಸೋದ್ರ ಮೇಲೆ ಅಥವಾ ಕೆಳಗಡೆ ನಾವು ತಟ್ಟೆ ಮೇಲೆ ಇಟ್ಟು ಅದ್ರ ಮೇಲೆ ಡೈಲಿ ನಂಗೆ ಮನೆ ಕಟ್ಟೋ ಯೋಗ ಬರಲಿ ಮನೆ ನೀವು ಅಕ್ಷತೆ ಆಗ್ತಾ ಇರಿ. ಒಂದಲ್ಲ ಒಂದು ದಿನ ನಿಮ್ಗೆ ಗೊತ್ತಿದೆ ನನಗೆ ಮನೆ ಆಗ್ಬಿಡಿದೆ, ದುಡ್ಡು ಇರಲಿ ಇಲ್ಲದೆ ಅದು ಗೊತ್ತಲ್ಲ. ಅದನ್ನು ಮಾಡಿಕೊಡಿ. ಇನ್ನೂ ಒಂದು ತಂತ್ರವನ್ನು ಅದ್ರ ಜೊತೆಗೆ ಹೇಳ್ಕೊಡ್ತೀನಿ. ಏನು ಅಂತ, ಇದು ಒಬ್ಬರು ಮನೆ 30-50ಗೆ 4 ಫ್ಲೋರ್ ಕಟ್ಟಿರುವಂಥದ್ದು ಒಂದು ಅನುಭವನ ನಾನು ಹೇಳ್ಕೊಟ್ಟಿದ್ದ ತಂತ್ರನ. ಇದು 2017 ನಾನು ಹೇಳ್ಕೊಟ್ಟಿದ್ದು. ಅವ್ರು ಮನೆ ಕಟ್ಟಿದರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ₹1 ದುಡ್ಡಿರಲಿಲ್ಲ ಅವ್ರ ಹತ್ರ. ಸೈಟನ್ನು ಕೂಡ ಖರೀದಿ ಮಾಡಿ ಮನೆಯನ್ನು ಕೂಡ ಕಟ್ಟಿದ್ದಾರೆ. ಹೆಂಗಾಯ್ತು? ದಟ್ ಇಸ್ ಎ ಮಿರಾಕಲ್. ಊರಲ್ಲಿ ಆಸ್ತಿ ಇಲ್ಲ, ಅಪ್ಪ ಅಮ್ಮ ಕೊಟ್ಟಿಲ್ಲ, ಏನು ಸಪೋರ್ಟ್ ಮಾಡಿಲ್ಲ. ಫ್ರೆಂಡ್ಸ್ ಅವರೆಲ್ಲ ಮಾಮೂಲಿ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಮನೆ ಕಟ್ಟಿದ್ದಾರೆ. ಹೆಂಗಾಯಿತು? ನಾನು ಹೇಳಿಕೊಟ್ಟಿರೋಂಥ ತಂತ್ರದಿಂದ ಆಯಿತು. ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ನೀವೇನು ಮಾಡಿ ಅಂತಂದರೆ, ಈ ತೆಂಗಿನ ಮರದ ಕೆಳಗಡೆ ಇರುವಂಥ ಒಂದು ಮಣ್ಣನ್ನು ತೆಗೆದುಕೊಂಡು ಅದನ್ನು ನೀವೇನು ಮಾಡಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫುಲ್ಲು ಅದನ್ನು ಜರಡಿ ಆಡಿ ಫುಲ್ಲು ನೈಸ್ ಆಗುತ್ತೆ ಗೊತ್ತಲ್ಲ. ಅದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಲೈಟ್ ಹಾಕಿ ಒಂದು ಅರ್ಧ ಸ್ಪೂನು 1 ಸ್ಪೂನು ಜೊತೆಗೆ ನೀರನ್ನು ಹಾಕಿ ನೀಟಾಗಿ ಒಂದು ರೊಟ್ಟಿ ತಟ್ಟಕ್ಕೆ ತಟ್ಟಬೇಕು. ಫುಲ್ಲು ತಟ್ಟಾದ ಮೇಲೆ ರೆಡ್ ಕ್ಲಾತ್, ಇದು ರೆಡ್ ವೆಲ್ವೆಟ್ ಕ್ಲಾತನ್ನು ಇಡಬೇಕು ಅದ್ರ ಮೇಲೆ. ಅದೆಷ್ಟು ತಟ್ತೀರಾ ಅಷ್ಟು ನೀಟಾಗಿ ಒಂದು ಸ್ಕ್ವೇರಾಗಿ ಕಟ್ ಮಾಡಿ ಖರ್ಚಿ ಫಸ್ಟು ಅದನ್ನು. ಇದು ರೆಡ್ ಕ್ಲಾತ್, ಇದು ನಮ್ಮ ಹತ್ರ ಸಿಗುತ್ತೆ, ಬೇಕು ಅಂದರೆ ತೆಗೆದುಕೊಳ್ಳಿ ಗೊತ್ತಲ್ಲ. ನಾನು ಶಿಗುರದಲ್ಲ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಇದನ್ನು ನೀವು ಅದ್ರ ಮೇಲೆ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಕುದುರೆ ಲಾಳವನ್ನು ಇಡಬೇಕು ರೆಡ್ ಕ್ಲಾತ್ ಮೇಲೆ ಗೊತ್ತಲ್ಲ. ಆ ರೆಡ್ ಕ್ಲಾತ್ ಮೇಲೆ ಇಟ್ಟು ನಂತರ ನೀವೇನು ಮಾಡಬೇಕು ಅಂತಂದರೆ, ಎಕ್ಕದ ಗಣಪತಿಯನ್ನು ಇಡಬೇಕು ಗೊತ್ತಲ್ಲ. ಎಕ್ಕದ ಗಣಪತಿಯನ್ನು ಇಟ್ಟು ಅಂತಂದರೆ, ಅದು ನಿಮಗೆ ತೋರಿಸ್ತೀನಿ. ಇದು ಆ ಎಕ್ಕದ ಗಣಪತಿಯನ್ನು ಇಟ್ಬಿಡ್ತು ಅಂತಂದರೆ ಖಂಡಿತವಾಗ್ಲೂ ಇಟ್ಟು ನೀವು ಬರೀ ಇಟ್ಬಿಡೋದಲ್ಲ, ಬರೀ ಪೂಜೆಯನ್ನು ಮಾಡಬೇಕು. ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬೇಕು. ಒಂದು ತಟ್ಟೆ ಒಳಗಡೆ ನಾನು ಹೇಳಿರೋಂಥ ಒಂದು ಮಣ್ಣು, ಅದ್ರ ಮೇಲ್ಗಡೆ ರೆಡ್ ಕ್ಲಾತು, ಅದ್ರ ಮೇಲ್ಗಡೆ ಕುದುರೆ ಲಾಳ, ಅದರ ಮೇಲೆ ಎಕ್ಕಡದ ಗಣಪತಿ ಇಟ್ಕೊಂಡು
ಮನೆ ಆಗಲಿ ಅಂತ ಪ್ರತಿದಿನ ನೀವು ಸಂಕಲ್ಪ ಮಾಡಬೇಕು, ಪೂಜೆ ಮಾಡಬೇಕು, ಸಂಕಲ್ಪ ಮಾಡಬೇಕು, ಪೂಜೆ ಮಾಡಬೇಕು, ಸಂಕಲ್ಪ ಮಾಡಬೇಕು, ಪೂಜೆ ಮಾಡಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೇಲಿಗೆ ಸುತ್ತಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ. ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೂ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ? ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮನೆ ಆಗುತ್ತೋ ಇಲ್ವೋ ಅಂತ ನೀವು ನನಗೆ ಇನ್ವಿಟೇಷನ್ ಕೊಟ್ಟು ಹೇಳ್ತೀರ, ಗೊತ್ತಲ್ಲ. ಅದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ, ಅದಾಗುತ್ತೆ. ಈ ಒಂದು ತಂತ್ರವನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಂಡು ಮಾಡಿರ್ತೀರೋ 100% ಅದಾಗುತ್ತೆ. ಒಂದಲ್ಲ ಒಂದು ದಿನ ಅದನ್ನು ನೀವು ಗುರುಗಳೇ, ನೀವು ಈ ತಂತ್ರದಿಂದ ಎಷ್ಟೊಂದು ಜನ ಹೇಳ್ಬಿಟ್ಟಿದ್ದಾರೆ, ನೀವು ಹೇಳಿದಂಥದ್ರಿಂದ ಇದಾಯಿತು, ಮನೆ ಆಯಿತು, ಒಳ್ಳೇದಾಯಿತು, ಅದಾಯಿತು ಅಂತ ಅಂದ್ಬಿಟ್ಟು ಮದುವೆ ಆಯಿತು, ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಾಯಿತು, ನೀವು ಹೆಸರಿಟ್ಟು ಕೊಡಬೇಕು, ಮತ್ತು ನಮಗೆ ಕೆಲಸ ಸಿಕ್ತು, ನಮ್ಮ ಮಗ ಫಾರಿನಲ್ಲಿದ್ದಾನೆ, ತೊಗೊಳ್ಳಿ ಫಾರಿನಿಂದ ಗಿಫ್ಟು, ಈ ಥರ ತುಂಬ ಜನ ಕೊಟ್ಟಿದ್ದಾರೆ ನೀವು ಹೇಳಿದ ತಂತ್ರದಿಂದ ಗುರುಗಳೇ ಅಂತ. ಫಸ್ಟು ಒಂದು ಹುಡುಗಿ ಫಸ್ಟ್ ಕ್ಲಾಸ್ ಬಂತು, ಇಡೀ ಸ್ಟೇಟ್ಗೆ ಫಸ್ಟ್ ಬಂತು. ಅವರಮ್ಮ ಇದೆಲ್ಲ ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, SLC ಮಾರ್ಕ್ಸ್ ಕಾರ್ಡನ್ನ ತೊಗೊಂಡು ಬಂದು ಅವರು ಅಮ್ಮ ಮತ್ತು ಮಗಳು ತಂದೆಗೂ ಕೂಡ ತೋರಿಸಿಲ್ಲ. ಫಸ್ಟು ನನಗೆ ತೊಗೊಂಡು ಬಂದು ಹಣ್ಣು ಹೂವು ಎಲ್ಲ ಕೊಟ್ಬಿಟ್ಟು ನನಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟು ನನ್ನ ಹತ್ರ ಆಶೀರ್ವಾದ ತಗೊಂಡು ಖುಷಿಯಾಗೋಯ್ತು. ಅಬ್ಬಾ, ನಾನು ಹೇಳಿರೋ ತಂತಕ್ಕೂ ಕೂಡ ಸಾರ್ಥಕ ಆಗೋಯ್ತು ಅಂತ. ಗೊತ್ತಿಲ್ಲ, ನಾನು ಇದನ್ನು ಹೇಳಿಕೆ ಕೊಡಿ ಅಂತ ಅಂದೆ. ವಿಡಿಯೋ ಮುಂದೆ ಹೇಳ್ಬಿಡಿ ಗುರುಗಳೇ, ತಪ್ಪು ತಿಳ್ಕೊಬಿಡಿ, ನಾನು ಹೇಳ್ಬಿಡೋದು. ಆದರೆ ನಮ್ಮ ಮಗಳನ್ನ ಏನು ತಪ್ಪು ತಿಳ್ಕೊತಾರೆ ಅಂತ ಅದಕ್ಕೆ ನಾನು ಲೈವ್ ಆಗಿ ನಾನು ಹೇಳಿಸೋದಿಲ್ಲ ಭಾಳಷ್ಟು ಜನಕ್ಕೆ. ನಮ್ಮ ಮಗಳು ಸ್ವಂತ ಬುದ್ಧಿಯಿಂದಲ್ಲ, ಗುರುಗಳು ಹೇಳಿರೋಂಥ ತಂತ್ರದಿಂದ ಅವಳು ಸಕ್ಸಸ್ ಆಗಿಬಿಟ್ಲು ಹೊರತು ಅವಳು ಓದಿರೋದ್ರಿಂದ ಅವಳು ಇಡೀ ಸ್ಟೇಟ್ಗೆ ಫಸ್ಟ್ ಬಂದ್ಲು. ಓದಿರೋದಂತ ಜನ ತಿಳ್ಕೊಳಲ್ಲ. ಏನೋ ತಂತ್ರ ಮಾಡಿಬಿಟ್ರು ಅದಕ್ಕೆ ಸಕ್ಸಸ್ ಆದ ತಪ್ಪು ತಿಳ್ಕೊತಾರೆ. ಅದಕ್ಕೆ ನಾವು ಹೇಳಿಕೆಯನ್ನು ನಾನು ಕೊಡೋದೇ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು, ನನ್ನ ಬಲವಂತ ಮಾಡಿಲ್ಲ, ದಯವಿಟ್ಟು ನಾನು ಆಗ್ತಾಯಿದೆ ಪಾಪ ನನಗೆ ಏನು ಕೇಳಲಿಲ್ಲ, ಅಷ್ಟೊಂದು ಅದೊಂದು ಹೇಳ್ತೇನೆ ತಾನೆ. ಯಾಕಂದರೆ ಜನಗಳ ತಂತ್ರವನ್ನು ಮಾಡಿ ಸಕ್ಸಸ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಬಟ್ ಅದನ್ನು ಅವ್ರು ಹೇಳ್ಸೋ ಇವರೇನೋ ಏನೋ ತಂತ್ರ ಮಾಡಿ ಇಡೀ ಸ್ಟೇಟ್ಗೆ ಬಂದಿತ್ತು, ಇವಳು ಸ್ವಂತ ಬುದ್ಧಿಯಿಂದ ಅಲ್ಲ ಅಂತ ತಿಳ್ಕೊತಾರೆ. ನೋಡಿ ಎಷ್ಟು ಕೆಟ್ಟ ಜನ ಇರ್ತಾರೆ ಅಂದ್ಬಿಟ್ಟು ಹಂಗಾಯಿತು. ಅದಕ್ಕೋಸ್ಕರ ಇದಕ್ಕೆ ತುಂಬ ಜನಕ್ಕಾಗಿದೆ, ತುಂಬ ಒಳ್ಳೇದಾಗ್ತಾಯಿದೆ. ಅದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಪಬ್ಲಿಸಿಟಿ ಏನಕ್ಕೆ ಬೇಕು ನನಗೆ, ಗೊತ್ತಲ್ಲ. ಹಾಗಾಗಿ ಅದನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆದಾಗ್ತದೆ. ವಿಶೇಷವಾದಂಥ ಒಂದು ಕುಂಡಲಿ ಮತ್ತು ತಂತ್ರದ ವಿಚಾರ. ಮತ್ತು ಯಾರ್ಯಾರಿಗೆ ಮನೆ ಕಟ್ಟುವಂಥ ಯೋಗ ಬರಬೇಕು ಅವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ಅಮ್ಮ ಮಹಾಲಕ್ಷ್ಮಿ, ಓಂ ರೀಂ ಶ್ರೀಂ ಅಮ್ಮ ಮಹಾಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ.
ಗೊತ್ತಲ್ಲ ವಿಶೇಷವಾದ ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ಟಾಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ, ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ